ನಮಸ್ಕಾರ ಗುರು. ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. ನಿಮ್ಮೆಲ್ಲರಿಗೂ ಮಿಸ್ಟರ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಲು ಸಿಡುಗೊಂಡು ಈ ಸಾಂಗ್ಲಿಯಾನ. ಏನಪ್ಪ ಇವತ್ತು ಮಿಸ್ಟರ್ ಎಕ್ಸ್ಪ್ಲೋರ್ ಯಾವ ಟೂರಿಸ್ಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದಾನೆ ಅಂತ ನೀವು ಅನ್ಕೊಂಡಿರ್ಬೋದು. ಬಟ್ ನಾನು ಯಾವುದೇ ರೀತಿ ಟೂರಿಸ್ಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇಲ್ಲ. ಹೋಗೋಣ, ನೆಕ್ಸ್ಟು ಪ್ಲ್ಯಾನ್ಸ್ ಆಗಿದೆ, ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಬಟ್ ಈಗ ಈ ವಿಡಿಯೋ ಮಾಡೋಕ್ಕೆ ಕಾರಣ ಅಪ್ಕಮಿಂಗ್ ಇವೆಂಟ್ಸ್ಗಳ ಬಗ್ಗೆ. ಅಂದರೆ ಯಾವ ರೀತಿ ಅಂದರೆ, ಈಗ ನೆಕ್ಸ್ಟು ಕ್ರಿಕೆಟ್ ಫೆಸ್ಟಿವಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಕ್ರಿಕೆಟ್ ಫೆಸ್ಟಿವಲ್ ಅಂತಲೇ ಇಡೀ ಇಂಡಿಯಾದಲ್ಲಿ ಹಬ್ಬ ಮಾಡ್ತಾರೆ. ಯಾವುದು ಅಂದರೆ, ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ವಿಡಿಯೋ ನೋಡಿದ್ರಲ್ಲ? ಎಸ್, ನೆಕ್ಸ್ಟು ಅಪ್ಕಮಿಂಗು IPL 2026 ಮೋಸ್ಟ್ ಇಂಡಿಯನ್ ಕ್ರಿಕೆಟ್ ಫೆಸ್ಟಿವಲ್ ಲೀಗ್ ಅಂತಲೇ ಕರಿಬೋದು. ಎಲ್ಲರೂ ಒಂಥರ ಹಬ್ಬದ ಥರ ಆಚರಣೆ ಮಾಡಿಕೊಂಡು ಖುಷಿಯಿಂದ ನೋಡೋ ಅಂಥ ಒಂದು ಇವೆಂಟು. ಪ್ರತಿದಿನ ನಾನು ನಿಮಗೆ ಆ ಒಂದು ಮ್ಯಾಚ್ಗಳ ಬಗ್ಗೆ ಅದರದ್ದು ಸಾರಾಂಶವನ್ನು ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಡೈಲಿ ಕಾನ್ವರ್ಸೇಷನ್ ಇರಲಿ ಅಂತ. ಈಗ ಟ್ರಾವೆಲಿಂಗ್ ವೀಡಿಯೋಸ್ ಆಗಿದ್ರೆ ನಾನು ಯಾವಾಗ ಹೋಗ್ತೀನೋ ಆಗ ಮಾತ್ರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಈ ಒಂದು ಶೆಡ್ಯೂಲ್ ಇರೋ ಕಾರಣ ನಾವು ಡೈಲಿ ಕಮ್ಯುನಿಕೇಷನ್ ಮಾಡ್ಬೋದು. ನಿಮ್ಗೇನು ಅನಿಸುತ್ತೋ ನೀವು ಕಮೆಂಟಲ್ಲಿ ತಿಳಿಸಿ. ನನಗೆ ಮ್ಯಾಚ್ ಬಗ್ಗೆ ನನಗೇನು ಅನಿಸುತ್ತೋ ನಾನು ಅದನ್ನು ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆ ವಿಡಿಯೋ ಪ್ರಕಾರ ಇನ್ನೂ ಶೆಡ್ಯೂಲ್ನ ಬಿಟ್ಟಿಲ್ಲ. ಸ್ಟೇ ಟ್ಯೂನ್. ಶೆಡ್ಯೂಲ್ನ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಯಾವತ್ತು ಅನೌನ್ಸ್ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಈಗಿರೋ ರೂಮರ್ಸ್ ಪ್ರಕಾರ RCB ಮತ್ತು CSK ಫಸ್ಟ್ ಮ್ಯಾಚು ಬೆಂಗಳೂರಲ್ಲೇ ಆಡಿಸ್ತಾ ಇದ್ದಾರೆ ಅಂತ ಎಷ್ಟೋ ಜನ ಇನ್ಸ್ಟಾಗ್ರಾಮು ಫೇಸ್ಬುಕ್ ಪೇಜಸ್ಸಲ್ಲಿ ಹಾಕ್ತಾ ಇದ್ದಾರೆ. ಬಟ್ ಅದು ಇನ್ನೂ ಕನ್ಫರ್ಮ್ ಇಲ್ಲ. ಶೆಡ್ಯೂಲ್ ಬಿಟ್ಟ ಮೇಲೇ ಗೊತ್ತಾಗೋದು ಯಾವ್ದು ಫಸ್ಟ್ ಮ್ಯಾಚು ಅಂತ. ಆಲ್ಮೋಸ್ಟ್ ನಾವೆಲ್ಲ ಈಗ ರೀಸೆಂಟ್ ಪಾಸ್ಟ್ 18 ಇಯರ್ಸ್ IPL ಸೀಸನ್ಸ್ನ ನೋಡ್ಕೊಂಡು ಬರ್ತಾ ಇದ್ದಾಗ ಪ್ರೀವಿಯಸ್ ಇಯರ್ ಯಾರು ಫೈನಲ್ಸಲ್ಲಿ ಆಡಿರ್ತಾರೆ, ಫಾರ್ ಎಕ್ಸಾಂಪಲ್ ಈಗ ಪ್ರೀವಿಯಸ್ ಇಯರು RCB ಮತ್ತು ಪಂಜಾಬ್ ಅವ್ರು ಫೈನಲ್ಸಲ್ಲಿ ಆಡಿದರು. ಸೊ ಅವ್ರನ್ನ ಈ ಒಂದು 2026 IPL ಫಸ್ಟ್ ಮ್ಯಾಚ್ ಆಗಿ ಆಡಿಸ್ಬೇಕಾಗಿತ್ತು. ಬಟ್ ಗೊತ್ತಿಲ್ಲ, ಅದೆಲ್ಲ IPL ಇದಕ್ಕೆ ಬಿಟ್ಟವರು. ಯಾಕೆಂದರೆ BCCI ಅವ್ರು ಏನು ಮಾಡ್ತಾರೆ ಏನೋ ಅವ್ರಿಗೆ ಬಿಟ್ಟಿದ್ದು. ಐಪ್ ಮ್ಯಾಚಸ್ ಅಂದರೆ ಇದೇ ಥರದೇ RCB CSK, CSK MI, ಈ ಥರ ಕೆಲವೊಂದು ಐಪ್ ಮ್ಯಾಚಸ್ಗಳಲ್ಲಿ ಅವರು ಹೆವಿ ದುಡ್ಡು ಮಾಡ್ತಾರೆ. ಸೊ ಹಂಗಾಗಿ ಹೇಳೋಕ್ಕಾಗಲ್ಲ. ಫಸ್ಟ್ನೇ ಮ್ಯಾಚ್ RCB CSK ಆಡಿಸಿದ್ರು, ಇಲ್ಲ ಫಸ್ಟ್ನೇ ಮ್ಯಾಚ್ RCB ಪಂಜಾಬ್ ಆಡಿಸಿದ್ರು. ನೋಡೋಣ, ಶೆಡ್ಯೂಲ್ ಬಿಟ್ಟಾಗ ಮತ್ತೆ ಭೇಟಿ ಆಗ್ತೀನಿ. ಡೈಲಿ ಕನ್ವರ್ಸೇಷನ್ಸ್ ಇರುತ್ತೆ IPL ಟೈಮಲ್ಲಿ. ನಾವು ನೀವು ಮತ್ತೆ ಸಿಗ್ತಾ ಇರೋಣ. ಹಂಗಂತ ಎಕ್ಸ್ಪ್ಲೋರಿಂಗ್ ವೀಡಿಯೋಸ್ನೇನು ಸ್ಟಾಪ್ ಮಾಡ್ತಾಯಿಲ್ಲ. ಎಕ್ಸ್ಪ್ಲೋರಿಂಗ್ ವೀಡಿಯೋಸು ಅಂದರೆ ಟ್ರಾವೆಲಿಂಗ್ ಲ್ಯಾಕ್ಸು ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ನಾನು ಆಗಲೇ ಹೇಳಿದ್ದೆ ನೆಕ್ಸ್ಟ್ ಆಲ್ರೆಡಿ ಈವೆಂಟ್ ಪ್ಲ್ಯಾನ್ ಆಗಿದೆ ಅಂತ. ಬಟ್ ಈ ಟ್ರೈನ್ ಅವೈಲಬಿಲಿಟಿ ನಾವು ಈಗ ಚೆಕ್ ಮಾಡ್ತಾ ಇದ್ರೆ 2 months ಅರ್ಲಿ ಬುಕ್ಕಿಂಗ್ನ ಮಾಡೋಕ್ಕೆ ಬಿಟ್ಬಿಟ್ಟಿದ್ದಾರೆ. ನಾವು ಇಲ್ಲಿಂದ ನೆಕ್ಸ್ಟು 2 monthsಗೆ ನಾವೀಗ ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡಬೇಕಾಗಿರೋ ಒಂದು ಪರಿಸ್ಥಿತಿ ಬಂದಿತ್ತು. ಹಂಗೂ ಪ್ಲ್ಯಾನ್ ಮಾಡಿದ್ದೀವಿ ನಾವು ಮತ್ತು KP ಮಲ್ನಾಡವರು. ಸುಮಾರು ಜನ ಆ ಒಂದು ಪ್ಲೇಸಸ್ಗೆ ಬರ್ತಾ ಇದ್ದಾರೆ. ಯಾರ್ಯಾರು ಬರ್ತಾರೆ ಏನೇನು ಅಂತ ಆ ಒಂದು ಲಾಗಲ್ಲೇ ನಾನು ತಿಳಿಸ್ತಾ ಹೋಗ್ತೀನಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಎಲ್ಲ ಪೂರ್ತಿ ಡೀಟೇಲ್ಸ್ ನಿಮ್ಗೆ ಆ ಲಾಗಲ್ಲೇ ಸಿಗುತ್ತೆ. ಆಮೇಲೆ ಸುಮಾರು ಜನ ಬಜೆಟ್ ಬಗ್ಗೆನೂ ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ರಿ. ನೀನು ಹೋಗಿ ಬಂದಾಗ ಎಷ್ಟು ಎಕ್ಸ್ಪೆನ್ಸಸ್ ಖರ್ಚಾಗುತ್ತೆ ಅದ್ರ ಬಗ್ಗೆನೂ ತಿಳಿಸ್ಕೊಡು. ಯಾಕಂದರೆ ನಾನು ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸು ನಾವೆಲ್ಲ ಟ್ರಾವೆಲ್ ಮಾಡಿದೆ ಚೀಪ್ ಆ್ಯಂಡ್ ಬೆಸ್ಟ್ ಟ್ರಾವೆಲಿಂಗ್ ಥರನೇ ಇರುತ್ತೆ. ಎಸ್, ಅದನ್ನು ನೆಕ್ಸ್ಟಿಂದ ನಾನು ಆಫ್ಟರ್ ಹೋಗಿ ಬಂದಮೇಲೆ ಒಂದು ಎಕ್ಸ್ಪೆನ್ಸಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಈಗ ರೀಸೆಂಟಾಗಿ ಕಾಂಚೀಪುರಂಗೆ ಹೋಗಿ ಬಂದ್ವಿ, ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಯಾರ್ಯಾರು ಇನ್ನೂ ವೀಡಿಯೋ ನೋಡಿಲ್ಲ ಪೂರ್ತಿ ವೀಡಿಯೋ ನೋಡಿ. ಕಾಂಚೀಪುರಂನ ಕಂಪ್ಲೀಟಾಗಿ ನಾವು ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು ಅಷ್ಟು ಎಕ್ಸ್ಪ್ಲೋರ್ ಮಾಡಿ ಅಲ್ಲಿನ ಹಿಸ್ಟ್ರಿ ಸಮೇತ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಐ ಹೋಪ್ ಯು ಆಲ್ ವಿಲ್ ವಾಚ್. ಕೀಪ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಮಾಡಿ,
ಸಪೋರ್ಟ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ತಾ ಇರಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಇರಿ ಓಲ್ಟಾ ನಾನು ಇನ್ನೇನು ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು, ಅಷ್ಟರಲ್ಲಾಗಲೇ ಶೆಡ್ಯೂಲ್ನ ಬಿಟ್ಟಿದ್ದಾರೆ IPL ಮ್ಯಾನೇಜ್ಮೆಂಟ್ ಅವರು. ನೋಡಿ ಈಗ ಹಾಕ್ತೀನಿ ಯಾವ್ಯಾವ ಮ್ಯಾಚಸ್ ಅಂತ. ಆಮೇಲೆ ನೀವು ಈ ಒಂದು ಮ್ಯಾಚ್ ಶೆಡ್ಯೂಲ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಈ ಸತಿ ಒಂದು ಟೀಮಿಗೆ ಬರೀ 4 ಮ್ಯಾಚಸ್ಗಳನ್ನ ಮಾತ್ರ ಹಾಕಿದ್ದಾರೆ. RCBಗೆ ಫಸ್ಟ್ ಮ್ಯಾಚ್ SRH, ಆಮೇಲೆ RR, CSK, MI ಈ ಥರ ಶೆಡ್ಯೂಲ್ ಮಾಡಿದ್ದಾರೆ. ಬರೀ 4 ಮ್ಯಾಚು. ಬಟ್ ಹಿಂದಿನ ಸೀಸನ್ಗಳಲ್ಲೆಲ್ಲ 8 ಮ್ಯಾಚನ್ನು ಹಾಕ್ತಾಯಿದ್ರು ಒಂದೊಂದು ಟೀಮಿಗೆ ಫಾರ್ 16 ಪಾಯಿಂಟ್ಸು. ಅಂದರೆ ಒಂದು ಟೀಮ್ ಮೇಲೆ ಗೆದ್ದರೆ 2 ಪಾಯಿಂಟ್ಸ್ ಥರ 8 ಟೀಮ್ ಮೇಲೆ ಆಪೋಸಿಷನ್ ಆಡಿ 16 ಪಾಯಿಂಟ್ಸಿಗೆ ಗೆದ್ದು ಟೇಬಲ್ ಟಾಪ್ 4ನ ಸೆಲೆಕ್ಷನ್ ಮಾಡೋದಕ್ಕೋಸ್ಕರ ಈ ಥರ ಮಾಡಿದರು. ಬಟ್ ಈ ಸತಿ ಏನೋ ಬರೀ 4 ಮ್ಯಾಚಸ್ ಹಾಕಿದ್ದಾರೆ. ಫರ್ದರ್ ಶೆಡ್ಯೂಲ್ ಬಿಡ್ತಾರೋ ಇಲ್ಲ ಇಷ್ಟನ್ನೇ ಕ್ಲೋಸ್ ಮಾಡಿ ಇದರಲ್ಲಿ ಇದು ಮಾಡ್ತಾರೋ, ಇಲ್ಲ T20 ವರ್ಲ್ಡ್ ಕಪ್ ಥರ ಟೀಮ್ A ಟೀಮ್ B ಆ ಥರ ಏನಾದ್ರು ಮಾಡಿ ಟಾಪ್ ಟು ತೊಗೊತಾರೋ ಗೊತ್ತಿಲ್ಲ. ನೋಡಬೇಕಾದ್ರ ಬಗ್ಗೆ ಇನ್ನು ಸೆಮಿಫೈನಲ್ಸು, ಫೈನಲ್ಸು, ಕ್ವಾರ್ಟರ್ ಫೈನಲ್ಸು ಈ ಥರದ್ದು, ಅಂದರೆ ಎಲಿಮಿನೇಟರ್ 1, ಎಲಿಮಿನೇಟರ್ 2, ಆಮೇಲೆ ಫೈನಲ್ಸ್ ಆಡಿಸ್ತಾರಲ್ಲ, ಈ ಥರ ಯಾವುದೋ ಶೆಡ್ಯೂಲ್ ಇನ್ನೂ ಬಿಟ್ಟಿಲ್ಲ. ಏನಾದ್ರು ಬಿಟ್ಟರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮತ್ತೆ ಸಿಗೋಣ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.